ನೋಡ್ಗಳವಳು ನೋಡ್ಗಳವಳು ಲವ್ಲಿ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ಹೇಗಿದೆ ಅಂತ. ಅದೇ ರೀತಿ ಮಾಡ್ಕೋಬೇಕಂದ್ರೆ ಮೊದಲೇ ನಾವು ಕೊಟ್ಟಿರೋ ಲಿಂಕ್ನ ನಿಮ್ಮ ಅಡ್ಮಿಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ ಅನ್ಕಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಬೀಟ್ ಮಾರ್ಕ್ ನೋಡಿರ್ಬೋದು ನೀನು, ಈ ರೀತಿ ಇದೆ ಫುಲ್ ಪ್ರಾಜೆಕ್ಟ್. ಲಿಂಕ್ನ ಕೆಳಗಡೆ ಕೊಟ್ಟಿರ್ತೀನಿ ನಾನು. ಇದನ್ನು ನಿಮ್ಮ ಅಡ್ಮಿಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ಫೋಟೋ ಆ್ಯಡ್ ಮಾಡಿ. ಫೋಟೋ ಈ ರೀತಿ ಆ್ಯಡ್ ಮಾಡ್ಕೊತ ಈ ರೀತಿ ಆ್ಯಡ್ ಮಾಡಿ ಫೋಟೋನ. ಹಾಗೆ ನೆಕ್ಸ್ಟ್ ಬಿಟ್ ಮಾರ್ಕ್ ಒಳಗೆ ಇಟ್ಕೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ. ಕೆಳಗಡೆ ಇಲ್ಲಿ ಫೋಟೋದಲ್ಲಿ ಇಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇದನ್ನು ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಈ ಲಿಂಕ್ನ ಪೇಸ್ಟ್ ಮಾಡಿ. ಅದಾದಮೇಲೆ ಉಳಿದಿರೋ ಇಲ್ಲಿ ಮುಂದುಗಡೆ ಬರೋ ಫೈಲಿಗೂ ಅದೇ ರೀತಿ ಇನ್ಪುಟ್ ಮಾಡಿ ಹಾಕಿ ಅಂತ ಹೇಳ್ತಾ ಇವೆರಡು ಫೈಲಿಗೆ ಮಾತ್ರ ಹೇಳ್ತೀನಿ. ಈಗ ಇಲ್ಲಿ ಈ ಪೋಸ್ಟನ್ನು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಾನು ನಾರ್ಮಲಾಗಿ ಒಂದು ಫೋಟೋ ಆ್ಯಡ್ ಮಾಡಿ ತೋರಿಸ್ತೀನಿ. ಈಗ ಈ ಥರ ಸ್ಲೈಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಡ್ಕೊಂಡು ಈ ಥರ ಜೂಮ್ ಮಾಡ್ಕೊಳ್ಳಿ. ಸ್ವಲ್ಪ ನಿಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಇಟ್ಕೊಂಡು ಅದನ್ನು ಲಾಸ್ಟ್ವರೆಗೂ ಇಟ್ಕೊಂಡು ಸ್ಲೈಡ್ ಮಾಡಿ ಈ ಥರ ಅದನ್ನೇ ಕಾಪಿ ಮಾಡ್ಕೊಳ್ಳಿ. ನೀವು ಫಸ್ಟ್ ಹಾಕಿರೋ ಫೋಟೋನ ಡಿಲೀಟ್ ಮಾಡಿಬಿಡಿ. ಫಸ್ಟ್ ಹಾಕಿರೋ ಫೋಟೋನ ಡಿಲೀಟ್ ಮಾಡಿಬಿಡಿ. ನೀವು ಹಾಕಿರೋ ಫೋಟೋನ ಅಷ್ಟೇ ಇಟ್ಕೊಳ್ಳಿ. ಅದೇ ರೀತಿ ಇನ್ನು 3 ಫೈಲ್ ಇದೆಯಲ್ಲ, ಇದಕ್ಕೂ ಸಹ ಅದೇ ರೀತಿ ಮಾಡಿ. ಆದರೆ ಇಲ್ಲಿ ಪೇಸ್ಟ್ ಮಾಡಿ, ಅಲ್ಲಿ ಕಾಪಿ ಮಾಡ್ಕೊಂಡಿದ್ರಲ್ಲ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ ಅಷ್ಟೇ ಸಾಕು. ಇಲ್ಲಿ ವೈಟ್ ಮ್ಯಾಗಿನ ಬಾರ್ ಇದೆಯಲ್ಲ ಅಲ್ಲಿ ಮಟ್ಟ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಹಾಕಿರೋ ಫೋಟೋನ ಡಿಲೀಟ್ ಮಾಡಿ. ಅದೇ ರೀತಿ ಮತ್ತು ಇವು ಮ್ಯಾಗಿನ 2 ಫೋಟೋಕ್ಕೂ ಅದೇ ರೀತಿ ಮಾಡಿ. ಇಲ್ಲಿ ನೋಡ್ಬೋದು, ಇದು ಅರ್ಧ ಕಟ್ಟಾಗಿದೆ. ಇದನ್ನು 4 ಲಾಸ್ಟ್ವರೆಗೂ ಇಟ್ಕೊಂಡು ಅದನ್ನು ಸ್ಲೈಡ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡ್ಕೊಂಡಾದ್ಮೇಲೆ ಇದು ನೆಕ್ಸ್ಟು ಇದನ್ನು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಯಾವ ಫೋಟೋ ಆ ಫೋಟೋನೇ ಹಾಕಬೇಕಲ್ಲ, ಹಾಗಾಗಿ ಆ ಫೋಟೋನೇ ಇಲ್ಲಿ ಹಾಕಿ. ಇದು ಪ್ಲಸ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಹಿಂಗೆ ಪೇಸ್ಟ್ ಮಾಡಿ. ಅದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ ಫೋಟೋನ. ಇಲ್ಲಿ ಲಾಸ್ಟ್ವರೆಗೂ ಇಟ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ. ಹಾಕಿರೋ ಫೋಟೋನ ಡಿಲೀಟ್ ಮಾಡಿ. ನೋಡ್ಬೋದು, ನೆಕ್ಸ್ಟ್ ಅದೇ ಫೋಟೋ ಬಂದಿದೆ, ಆದರೆ ಫಸ್ಟ್ ಆ ಥರ ಫೋಟೋ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಇನ್ನೊಂದು ಫೋಟೋ ಇದೆಯಲ್ಲ, ಅದಕ್ಕೆ ಹಾಗಾಗಿ ಅಲ್ಲಿ ಮತ್ತೊಂದು ಫೋಟೋ ಹಾಕಬೇಕಾಗುತ್ತೆ ನಾವು. ಫಸ್ಟು ಆ ಬೀಟ್ ಮಾರ್ಕ್ನಲ್ಲಿ ಇಟ್ಕೊಂಡು ಫುಲ್ ಸ್ಕ್ರೀನ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಕೆಳಗಡೆ ಸ್ಲೈಡ್ ಮಾಡಿ. ಫಸ್ಟಿಗೆ ಕೊಟ್ಟಿರ್ತೀನಲ್ಲ ಅದಕ್ಕೆ ಎಫೆಕ್ಟ್ಸ್ ಇರುತ್ತೆ, ಎಫೆಕ್ಟ್ಸ್ನ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಪೇಸ್ಟ್ ಮಾಡಿ. ಫಸ್ಟ್ ಕೊಟ್ಟಿರೋ ಫೋಟೋನ ಡಿಲೀಟ್ ಮಾಡಿ. ಈಗ ನೋಡ್ಬೋದು, ಅದೇ ಸ್ವಲ್ಪ ಝೂಮ್ ಆಗಿದೆ ಎಲ್ಲ ಫೋಟೋ, ಹಾಗಾಗಿ ಇದನ್ನು ಝೂಮ್ ಮಾಡ್ಕೊಳ್ಳಿ ಸ್ವಲ್ಪ. ನೋಡ್ಬೋದು, ಅದೇ ರೀತಿ ಕಾಣುತ್ತೆ. ಅದೇ ರೀತಿ ಇದು ಫಸ್ಟ್ ಹೇಗೆ ಕೊಟ್ಟನಲ್ಲ ಅದೇ ರೀತಿ ಹೋಗಿ ಹಾಕೋದು. ಫಸ್ಟ್ ನಿಮ್ಮ ಫೋಟೋ ಹಾಕೋದು, ನೆಕ್ಸ್ಟ್ ಬೀಟ್ ಮಾರ್ಕ್ ಇಟ್ಕೊಂಡು ಕಟ್ ಮಾಡ್ಕೊಳೋದು. ಈ ಫೋಟೋಕ್ಕೆ ಹಾಕಿರೋ ಎಫೆಕ್ಟ್ಸ್ನ ಕಾಪಿ ಮಾಡಿ ನಿಮ್ಮ ಫೋಟೋಕ್ಕೆ ಹಾಕ್ಕೊಳೋದು. ಈ ಮುಂದುಗಡೆ ಬರೋಂಥವೆಲ್ಲವೂ ಅದೇ ರೀತಿ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.